ನಿಮಗೆ ಹೇಗಿದೆ ರಿಪೋರ್ಟ್ ಹೇಳಿ? ಭಾಳ ಚೆನ್ನಾಗಿ ಮಾಡಿದ್ದಾರೆ ದಸರಾ ಅಂತ. ಲೈಟಿಂಗು ಚೆನ್ನಾಗಿದೆ, ಅದೇ ಗೊಂದಲ ಇಲ್ಲದೆ ಚೆನ್ನಾಗಿ ನಡೆದೈತೆ. ತಮಗೇನು ರಿಪೋರ್ಟ್ಸ್ ಇದೆ ಹೇಳಿ? ನನಗೆ ಇರೋದು ನಿಮ್ಮ ರಿಪೋರ್ಟೇ ನನ್ನ ಹತ್ರನೂ ಇರೋದು. ಹೌದಾ? ಓಕೆ. ನಿಮ್ಗೇನು ರಿಪೋರ್ಟ್ ಇದೆ ಆ ರಿಪೋರ್ಟೇ ನನ್ನ ಹತ್ರನೂ ಇರೋದು. ದಸರಾ ಈ ಸಾರಿ ಜಾಸ್ತಿ ವಿಸಿಟರ್ಸ್ ಬರ್ತಾರೆ. ನಂಬರ್ 1 ಲೈಟಿಂಗು ಭಾಳ ಚೆನ್ನಾಗಾಗಿದೆ. ನಂಬರ್ 2 ಈ ಸಾರಿ ಏರ್ ಶೋ ಕೂಡ ಚೆನ್ನಾಗಾಗಿದೆ. ಇವತ್ತು ಇತ್ತಲ್ಲ, ಆಮೇಲೆ ಡ್ರೋನ್ ಶೋ ಅದು ಚೆನ್ನಾಗಿದೆ. ಸೊ ನೀವೆಲ್ಲ ಖುಷಿಯಾಗಿದ್ರೆ ನಾವು ಖುಷಿನೇ. ಅಲ್ಲ, ನಿಮ್ಮ ಅವಧಿಯಲ್ಲಿ ನಡೆದ ಬಹಳ ಅದ್ದೂರಿ ದಸರಾ ಅನ್ನಿಸ್ತಾ ಇದೆ, ಬಹಳ ಜೋರಾಗಿದೆ. ಕ್ರೆಡಿಟ್ ಇಲ್ಲ, ಫ್ರೀ ಹ್ಯಾಂಡ್ ಕೊಟ್ಟು ಮಾಡಿ ಅಂತ ಬಿಟ್ಟಿದ್ದಾರೆ. ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದೀನಿ. ನಾ ಇಂಟರ್ಫಿಯರ್ ಆಗಿಲ್ಲ, ಯಾವಾಗಲೂ ಆಗಿಲ್ಲ. ಅಗತ್ಯ ಬಡ್ಜೆಟ್ ಕೊಟ್ಟಿದ್ದಾರೆ. ಏನಾದರೂ ಮಾರ್ಪಾಡಿಗೆ ಏನಾದರೂ ಸಲಹೆಗಳಿದಾವ? ಯಾಕಂದ್ರೆ ಜನ ಈ ಸತಿ ಜನರ ಹಬ್ಬ ಆಗಬೇಕು, ಜನ ಖುಷಿಯಿಂದ ಇರಬೇಕು, ಜನರು ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಬೇಕು. ಅದೇ ದಸರಾ ಸಾಂಸ್ಕೃತಿಕ ಹಬ್ಬ. ಇದರಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಚೆನ್ನಾಗಿ ನಡೀಬೇಕು. ದಸರಾ ಪ್ರಾಧಿಕಾರ ಆಗಬೇಕು ಅನ್ನೋ ಒಂದು ಕೂಗಿದೆ. ದಸರಾ ಪ್ರಾಧಿಕಾರ ಮಾಡಿ ವರ್ಷ ಪೂರ್ತಿ ಅದಕ್ಕೊಂದು ಒಳ್ಳೆ ಪ್ಲಾನ್ ಆಗಬೇಕು. ಈ ನಿಟ್ಟಿನಲ್ಲಿ ಆಗುತ್ತಾ ಸರ್? ಯಾವಾಗಲೂ ದಸರಾ ಪ್ರಾಧಿಕಾರ ನೋಡೋಣ, ಅದರಲ್ಲಿ ವಿಚಾರ ಮಾಡೋಣ. ದಸರಾ ಪ್ರಾಧಿಕಾರದ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಪ್ರಾಧಿಕಾರದ ಈಗ ಎಕ್ಸಿಬಿಷನ್ ಪ್ರಾಧಿಕಾರ ಇದೆ, ಚಾಮುಂಡಿ ಪ್ರಾಧಿಕಾರ ಇದೆ. ದಸರಾ ನನ್ನ ಪ್ರಕಾರ ವೈಯಕ್ತಿಕವಾಗಿ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಚೀಫ್ ಮಿನಿಸ್ಟರ್ ಹೆಡ್ ಮಾಡಿದ್ರೆ ಸರಿ. ಚೀಫ್ ಮಿನಿಸ್ಟರ್ ಹೆಡ್ ಆಗಿ ಇಟ್ಕೊಂಡ್ರೆ ಸರಿ ದಸರಾ. ನೀವಿದ್ರೇ ಅದು ನಾಡ ಹಬ್ಬ ಆಗಿರುತ್ತೆ. ನಾನು ನಾಮಕಾವಸ್ತಿ ಅಧ್ಯಕ್ಷ, ಇವನು ವರ್ಕಿಂಗ್ ಪ್ರೆಸಿಡೆಂಟು. ಬಟ್ ಉದ್ಘಾಟಕ ವಿಚಾರದಲ್ಲಿ ಬಹಳ ಜವಾಬ್ದಾರಿ ತಗೊಂಡ್ರಿ. ಉದ್ಘಾಟಕ ವಿಚಾರದಲ್ಲಿ ಬಹಳ ಜವಾಬ್ದಾರಿ ಬಹಳ ರೆಸ್ಪಾನ್ಸ್. ಯಾಕಂತಂದ್ರೆ ಬಿಜೆಪಿಯವರು ಥ್ರೆಟನ್ ಮಾಡಿಬಿಟ್ಟಿದ್ರಲ್ಲ, ನಂಬರ್ 1. ನಂಬರ್ 2, ಅವರ್ಸ್ ಇಸ್ ಎ ಸೆಕ್ಯುಲರ್ ಸ್ಟೇಟ್. ಕಾನ್ಸ್ಟಿಟ್ಯೂಷನಲ್ಲಿ ಅವಕಾಶ ಇರುವಾಗ ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ದವರು ಇಂಥ ಕೆಲಸ ಮಾಡೋದು. ಯಾರಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲವೋ ಅವರು ಈ ಥರದ ಕೆಲಸ ಎಲ್ಲ ಮಾಡೋದು. ಮತ್ತು ರಾಜಕೀಯವಾಗಿ ಮಾಡೋಕ್ಕೆ ಹೋಗ್ಬಾರ್ದು. ಯಾವಾಗಲೂ ರಾಜಕೀಯದಿಂದ ನಮಗೆ ಅನುಕೂಲ ಆಗ್ತದೆ, ಇದು ಮಾಡೋದ್ರಿಂದ ಅನುಕೂಲ ಆಗ್ತದೆ ಅಂತ ಆ ಥರ ಯೋಚನೆ ಮಾಡಬೇಕು.